ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನು ಅವಾಚ್ಯ ಮತ್ತು ಕೀಳುಮಟ್ಟದ ಪದಗಳಿಂದ ನಿಂದಿಸಿರುವ ಅನಂತಕುಮಾರ್ ಹೆಗಡೆ ಹೇಳಿಕೆ ಖಂಡಿಸಿ ಇಂದು ಅರಸೀಕೆರೆ ನಗರದ ಪಿಪಿ ವೃತ್ತದಲ್ಲಿ ಕಾಂಗ್ರೆಸ್ ಐ ಪಕ್ಷದ ವತಿಯಿಂದ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ನಡೆಸಿ ಅನಂತಕುಮಾರ್ ಪ್ರತಿಕೃತಿಯನ್ನು ದಹನ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಬಿಳಿಚೌಡಯ್ಯನವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಶ್ರೀನಿವಾಸ್ ರವರು ಹಾಗೂ ಮೆಟ್ರೋ ಬಾಬುರವರು, ಇನ್ನಿತರ ಕಾಂಗ್ರೆಸ್ ಮುಖಂಡರುಗಳು, ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಕಾಂಗ್ರೆಸ್ ಮುಖಂಡರುಗಳು, ವಿವಿಧ ಘಟಕಗಳ ಪದಾಧಿಕಾರಿಗಳು ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದರು. ಪ್ರತಿಭಟನೆಗೆ ಸಹಕಾರವನ್ನು ನೀಡಿದಂತ ತಮಗೆಲ್ಲರಿಗೂ ಹಾಗೂ ಸನ್ಮಾನ್ಯ ಶಾಸಕರು ಸಹ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೂ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬೃಂದಗಳಿಗೂ ಸಹ ಅರಸೀಕೆರೆ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಸರ್ವರಿಗೂ ಸಹ ವಂದನೆಗಳನ್ನು ತಿಳಿಸುತ್ತೇವೆ. ದಯಮಾಡಿ ಬೆಂಕಿ ಹಚ್ಚಿ प्रियंका गांधी की सर्वरिಗೂ ಸಹ ನಮ್ಮ ಕಾರ್ಯಕರ್ತರ ಜೊತೆಗೆ ಈ ಸರ್ಕಲ್ ಅಲ್ಲಿ ನಮ್ಮ ಅರಸೀಕೆರೆ ಟೌನ್ನ ಜನ, ಹಳ್ಳಿ ಜನ ಎಲ್ಲ ಇದ್ದೀರಾ. ಪ್ರತಿಭಟನೆ ಉದ್ದೇಶ ಏನು ಅಂತ ತಮಗೆಲ್ಲ ಗೊತ್ತಾಗಬೇಕು. ನಮ್ಮ ದೇಶ ಪ್ರಜಾಪ್ರಭುತ್ವದ ಇತಿಹಾಸವುಳ್ಳ ದೇಶ. ಅಂಥ ದೇಶದಲ್ಲಿ ಬಿಜೆಪಿ ಅವರು ಒಬ್ಬರು ಸಂಸದರನ್ನ ಅವ್ರ ಪಾರ್ಟಿಲಿ ಇಟ್ಕೊಂಡಿದ್ದಾರೆ. ಮಂಗಳೂರು ಕಡೆಯವರು ಅನಂತಕುಮಾರ್ ಹೆಗಡೆ ಅಂತ. ಆ ಮನುಷ್ಯಂಗೆ ಮನಸ್ಥಿತಿ ಇದೆಯೋ ಇಲ್ವೋ ಅಂತ ನೀವೇ ಈಗ ತೀರ್ಮಾನ ಮಾಡಿ ಹೇಳಿ. ಅವ್ರು ಅಂದಿರೋ ಅಂತ ಮಾತುಗಳು ಹೇಳ್ತೀವಿ. ಇಲ್ಲಿಗೆ 10 ವರ್ಷದಿಂದ ಹೇಳ್ತಾರೆ, ನಮ್ಮ ದೇಶದ ಸಂವಿಧಾನವನ್ನು ರಚಿಸಿದಂಥ ಸನ್ಮಾನ್ಯ ಶ್ರೀ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟು ಹೋಗಿದ್ದಾರೆ. ಇವ್ರು ಹೇಳ್ತಾರೆ ನಮ್ಮ ಪಾರ್ಟಿ ಬಂದ್ಬಿಟ್ರೆ ಸಂವಿಧಾನನೇ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ. ಅವ್ರ ಮನಸ್ಥಿತಿ, ಅವರು ಹುಚ್ಚರು ನೆಟ್ಟಿಗಿರೋರು ಅಂತ ನೀವೇ ತೀರ್ಮಾನ ಮಾಡಿ. ಹುಚ್ಚ ತಾನೇ ಅವರು. ಇಷ್ಟು ದಿನ ಅವರು 4 ವರ್ಷಗಳಿಂದ ಅವರು ವೇದಿಕೆನೇ ಇಲ್ಲ, ಏನೋ ಕಾಯಿಲೆ ಅಂತೇಳಿ ಮಲಗ್ಬಿಟ್ಟಿದ್ರು. ಡಾಕ್ಟರ್ ಸರಿ ಟ್ರೀಟ್ಮೆಂಟ್ ಕೊಟ್ಟಿದಾರೋ ಇಲ್ಲೋ ಗೊತ್ತಿಲ್ಲ. ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಒಳ್ಳೇದವರು. ಟ್ರೀಟ್ಮೆಂಟ್ ತಗೊಂಡು ಬಂದವರು ನಮ್ಮ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇದೆ ಏನ್ರಿ ಅವ್ರಿಗೆ? ಏನು ಯೋಗ್ಯತೆ ಇದೆ? ಸಿದ್ದರಾಮಯ್ಯನವರು ನಾಯಕರು ಅಲ್ವೋ? ಸಮಾಜವಾದಿ, ಬಡವರ ಬಂಧು, ಭಾಗ್ಯಗಳ ಸರದಾರ. ದೇವರಾಜ ಅರಸು ಬಿಟ್ರೆ ಸಿದ್ದರಾಮಯ್ಯ, ದೇವರಾಜ ಅರಸು ಬಿಟ್ರೆ ಸಿದ್ದರಾಮಯ್ಯ. ಈ ರಾಜ್ಯದಲ್ಲಿ ಎಲ್ಲ ವರ್ಗದವರ ಕಷ್ಟ ಸುಖ ನೋಡ್ಕೊಂಡು ಪ್ರತಿ ಒಬ್ರು ಸಮಾನಾಂತರವಾಗಿ ಬದುಕಬೇಕು ಅಂತ ಜನರಿಗಾಗಿ ಹಗಲು ಇರುಳು ಓಡಾಡ್ತಾ ಇದಾರಲ್ರಿ, ಅವ್ರನ್ನ ಈ ತರ ಅಂದ್ರೆ ಈ ಮನುಷ್ಯ ಹುಚ್ಚಾಕಂಡ್ರಿ. ದಯವಿಟ್ಟು ಆ ಪಾರ್ಟಿ ಅಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರಿಗೂ ಹೇಳ್ತಾ ಇದೀವಿ, ಅರಸೀಕೆರೆ ಶಾಸಕರ ನೇತೃತ್ವದಲ್ಲಿ ನಾವು ಕಾರ್ಯಕರ್ತರು ಅವ್ರನ್ನ ತಕ್ಷಣ ಒಬ್ರು ಒಳ್ಳೆ ನ್ಯೂರಾಲಜಿಸ್ಟ್ ಹತ್ರ ತೋರಿಸ್ಬಿಟ್ಟು ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ಬಿಟ್ರೆ ನಿಮ್ ಪಾರ್ಟಿಗೆ ಒಂಚೂರು ಮರ್ಯಾದೆ ಬರುತ್ತೆ. ಅಂತವ್ರನ್ನ ಇಟ್ಕೊಂಡ್ರೆ ದೇವರಾಣೆಗಳು ನಿಮಗೆ ಒಳ್ಳೇದಾಗಲ್ಲ. ಆದ್ರಿಂದ ನಮ್ಮ ಅರಸೀಕೆರೆ ತಾಲೂಕಿನ ಪರವಾಗಿ ಅನಂತಕುಮಾರ್ ಹೆಗಡೆ ಅವರಿಗೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ. ಅವ್ರ ಪಾರ್ಟಿಲಿ ಅವ್ರನ್ನ ಧಿಕ್ಕರಿಸಿ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಕ್ಕೊರಲು ಒತ್ತಾಯ ಆಗ್ತಾ ಇದ್ದೀವಿ. ಅನಂತಕುಮಾರ್ ಹೆಗಡೆ ಅವರಿಗೆ, ಅನಂತಕುಮಾರ್ ಹೆಗಡೆ ಅವರಿಗೆ, ಸಿದ್ದರಾಮಯ್ಯನವ್ರನ್ನ ಏಕವಚನದಲ್ಲಿ ಬೈದಂತ ಅನಂತಕುಮಾರ್ ಹೆಗಡೆ ಅವರಿಗೆ, ಹುಚ್ಚ ಅನಂತಕುಮಾರ್ ಹೆಗಡೆ ಅವರಿಗೆ, ಲೋಫರ್ ಅನಂತಕುಮಾರ್ ಹೆಗಡೆ ಅವರಿಗೆ ಇಷ್ಟ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಬಿಜೆಪಿ ಸಂಸನ ವಿರುದ್ಧ ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ದುರದೃಷ್ಟಕರ. ನನ್ನ ಅನಿಸಿಕೆ ಪ್ರಕಾರ ನಿಜವಾಗ್ಲೂ ಏನಾರು ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸ್ವಲ್ಪನಾರು ಏನಾರು ಇದ್ದರೆ ಈ ಪ್ರತಿಭಟನೆಯನ್ನು ಅವ್ರು ಮಾಡಬೇಕಾಗಿತ್ತು. ಯಾಕೆ ಅವ್ರು ಮಾಡಬೇಕಾಗಿತ್ತು ಅಂತಂದರೆ, ಇಂಥ ಒಬ್ಬ ಸಂಸದ ಇರ್ತಕ್ಕಂಥ ಪಾರ್ಟಿಯಲ್ಲಿ ನಾವಿರಲ್ಲ, ಇಲ್ಲ ಅವನನ್ನು ಹೊರಗಡೆ ಹಾಕಿ ನಾವಿರ್ತೀವಿ ಅನ್ನೋ ರೀತಿಯಲ್ಲಿ ಪ್ರತಿಭಟನೆಯನ್ನು ಅದೇ ಪಾರ್ಟಿಯ ಕಾರ್ಯಕರ್ತರು ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಅದು
ಈಗ ನೋಡಿ, ಇದು ಮೊದಲನೇ ಬಾರಿ ಆ ವ್ಯಕ್ತಿ ವಿರುದ್ಧ ಪ್ರತಿಭಟನೆ ಅಲ್ಲ. ಇದು ನನಗೆ ಗೊತ್ತಿದ್ದಂಗೆ ಒಂದು 4-5 ವರ್ಷದಿಂದ ಆ ವ್ಯಕ್ತಿ ವಿರುದ್ಧ ಎಷ್ಟು ಪ್ರತಿಭಟನೆ ಆಗಿದ್ದಾವೆ. ಆ ವ್ಯಕ್ತಿ ಅಷ್ಟು ಮಾತಾಡ್ತಾನೆ ಅಂತಂದ್ರೆ ಆ ಕಾರ್ಯಕರ್ತರು ಆ ಮಾತುಗಳನ್ನ ಕೇಳ್ಕೊಂಡು ಸುಮ್ಮನಿರ್ತಾರೆ ಅಂತಂದ್ರೆ ಅವರ ಎಷ್ಟು ಮಟ್ಟಿಗೆ ಅವರ ತನವನ್ನು ಅವ್ರು ಕಾಪಾಡ್ಕೊಳ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಇತ್ತೀಚೆಗೆ ಪಾಪ ತುಂಬಾ ಆಶಾಭಾವನೆಯನ್ನು ಇಟ್ಕೊಂಡು ವಿಜಯೇಂದ್ರ ಅವ್ರಿಗೆ ಈ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಪದವಿಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಬಹಳ ಚಿಕ್ಕ ವಯಸ್ಸಿಗೆ ಅವ್ರಿಗೆ ರಾಜ್ಯಾಧ್ಯಕ್ಷ ಪದವಿ ಇದೆ, ಬಹಳ ಆಸೆ ಇಟ್ಕೊಂಡಿದ್ದಾರೆ ಅವರು. ಬಟ್ ಇಂಥವ್ರನ್ನೆಲ್ಲ ಇಟ್ಕೊಂಡು ಅವ್ರು ರಾಜ್ಯಾಧ್ಯಕ್ಷ ಆದ್ಮೇಲೆ ಆದ್ರೂ ಕೂಡ ಅವ್ರ ಪಾರ್ಟಿಯ ಒಬ್ಬ ಸಂಸದ ಇಂಥ ಹೇಳಿಕೆಯನ್ನು ಕೊಟ್ಟಾಗ ಅದನ್ನ ಖಂಡಿಸುವಷ್ಟು ಶಕ್ತಿ ಇಲ್ಲದೆ ಹೋದ್ರೆ ನೀವು ರಾಜ್ಯಾಧ್ಯಕ್ಷರಾಗಿ ನಿಜವಾಗ್ಲೂ ಸಮರ್ಥವಾಗಿ ಪಕ್ಷ ನಡೆಸೋದು ಮುಂದಕ್ಕೆ ಕಷ್ಟ ಆಗ್ತದೆ. ನೀವು ಕೂಡ ಅದನ್ನ ಅರ್ತು ಇಂಥ ಒಬ್ಬ ಅಯೋಗ್ಯ ಸಂಸದನನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡೋ ಅಂತ ಧೈರ್ಯನ ತಾವು ತೋರಿಸಿದ್ರೆ ನಿಮಗೆ ನಿಜವಾಗ್ಲೂ ಮೆಚ್ಚುಗೆ ವ್ಯಕ್ತ ಆಗುತ್ತೆ. ಈ ರಾಜ್ಯದಲ್ಲಿ ದಯವಿಟ್ಟು ಇಂಥ ಒಬ್ಬ ಅವಿವೇಕಿ ಸಂಸದನ ವಿರುದ್ಧ ಒಂದು ಪದವನ್ನು ಯಾವ ವ್ಯಕ್ತಿ ಅವನು ಇಷ್ಟು ವರ್ಷ ಸುಮಾರು 30 ವರ್ಷ ರಾಜಕಾರಣದ ಇತಿಹಾಸದಲ್ಲಿ ರಾಜಕಾರಣವನ್ನು ಮಾಡ್ಕೊಂಡ್ಬಂದು ಅನಂತಕುಮಾರ್ ಹೆಗಡೆ ಸಂವಿಧಾನ ಬದ್ಧವಾಗಿ ವಿರುದ್ಧವಾದ ಪದವನ್ನು ಒಬ್ಬ ಮುಖ್ಯಮಂತ್ರಿಯರ ವಿರುದ್ಧ ಬಳಸ್ತಾನೆ ಅಂತಂದ್ರೆ ಅವನ ಅವಿವೇಕತನ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಯಾಕೆ ಈ ರಾಜ್ಯದಲ್ಲಿ ಬಿಜೆಪಿ ನಾಯಕರುಗಳು ಬಿಜೆಪಿ ಲೀಡರ್ಗಳು ಮೌನ ವಹಿಸ್ತಾ ಇದ್ದಾರೆ ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ. ದಯವಿಟ್ಟು ಅವರ ಹೇಳಿಕೆಯನ್ನು ಖಂಡಿಸಿ ಏನು ಆಗೋದಿಲ್ಲ. 2 ತಿಂಗಳು ಉಚ್ಚಾಟನೆ ಮಾಡಿದ್ರೆ ಒಬ್ಬ ಸಂಸದನನ್ನ ನಿಮ್ಮ ಪಾರ್ಟಿಯ ಅಧಿಕಾರ ಸೆಂಟ್ರಲ್ ಅಲ್ಲಿ ಏನು ಹೋಗೋದಿಲ್ಲ. ದಯವಿಟ್ಟು ಅಟ್ಲೀಸ್ಟ್ ಈ ತರ ಪದಗಳನ್ನ ಮಾತಾಡಬಾರ್ದು ಅನ್ನೋದಕ್ಕೋಸ್ಕರನಾದ್ರೂ 2 ತಿಂಗಳಾದ್ರೂ ಕೂಡ ಅವರ ಪಾರ್ಟಿಯಿಂದ ಅವನ್ನ ಉಚ್ಚಾಟನೆ ಮಾಡಲೇಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ತಾವೆಲ್ಲರೂ ಕೂಡ ಆ ಮನುಷ್ಯನಿಗೆ ಧಿಕ್ಕಾರವನ್ನು ಕೂಗುತ್ತಾ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ 2 ಮಾತನ್ನ ಆಡಿ ನಾನು ಮುಂದಕ್ಕೆ